ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ಇದಿಷ್ಟನ್ನೇ ಒಂದು ಕಲರ್ ಕೊಡ್ಬೋದು. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಒಂದು 5 ಇಂಚ್ ಅಂದರೆ 5 ಇಂಚ್ ಬಲ್ಬೇ ಸಹ ಇದು ಸಿಂಗಲ್ ಸ್ಟ್ಯಾಂಡ್. ನಾವು ಇದನ್ನು ಯಾವ ಥರ ವೈರಿಂಗ್ ಮಾಡೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ವೈರಿಂಗ್ ಯಾವ ಥರ ಮಾಡ್ಬೋದು. ಇದು 5 ಬಲ್ಪದಾಗಿರುತ್ತೆ. ನಾವು ಯಾವ ಥರ ಬಲ್ಪನ್ನು ಬೇಕಾದ್ರೆ ನಾವು ಕುಳಿಸ್ಕೊಳ್ಬೋದು, ಅಂದರೆ ಯಾವ ಕಲರ್ ಬಲ್ಬ್ ಬೇಕಾದರೂ ಕುಳಿಸ್ಕೊಳ್ಬೋದು. ಈ ಥರ ನಾವು ಒಂದು ಕರೆಕ್ಟಾಗಿ ಸೈಜ್ ಇಟ್ಕೊಂಡು ಒಂದೊಂದು ಟೈ ಹಾಕ್ಕೊಂಡು ಹೋಗಿದ್ದೀವಿ. ಯಾಕಂತ ಹೇಳಿದ್ರೆ ಶೋಲ್ಡರ್ ಮಾಡೋತ್ತಿಗೆ ನಮಗೆ ಡಿಫ್ರೆನ್ಸ್ ಬರಬಾರ್ದು ಅಂತ. ಸೊ ಈ ಥರ ಏನು ಶೋಲ್ಡ್ರಿಂಗು ಅದ್ರ ಬಗ್ಗೆ ಎಲ್ಲದು ಕೆಲವೊಂದು ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ ಅದನ್ನು ನೀವು ನೋಡ್ಬೋದು. ಇಲ್ಲಿ ಪ್ಲಸ್ ಮತ್ತು ಇದು ಪಾಸಿಟಿವ್ ನೆಗೆಟಿವ್ ವೈರ್ ಬರುತ್ತೆ, ನಾವು ಅಲ್ಲಿ ಸಪ್ಲೈ ಕನೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಇದನ್ನು ಯಾವ ಥರ ರೆಡಿ ಮಾಡ್ಬೋದು ಅದನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೆ. ನಾವಿದು ರೀಸೆಂಟ್ ಇವಾಗ ಮಾಡ್ತಾ ಇರೋದು ನೆಕ್ಸ್ಟ್ ಬರೋಂಥ ಕನ್ನಡ ರಾಜ್ಯೋತ್ಸವ ಒಂದು ಹಾಕಬೇಕಾಯಿತು. ಸೊ ಅದಕ್ಕೋಸ್ಕರ ಅದೇ ಥರ ಕಲರ್ ಮ್ಯಾಚ್ ಇರೋದನ್ನೇ ರೆಡಿ ಮಾಡ್ತಾಯಿದ್ದೀನಿ. ಇದು ವಾಮ್ ವೈಟು ಏನು ಕೆಳಗಡೆ ಏನಿದೆ ಅದೊಂದು ಬ್ಲೂ ಕಲರ್ ಇದೆ. 4 ಬಲ್ಪನ್ನು ವಾಮ್ ವೈಟ್ ಹಾಕಿ ಕೆಳಗಡೆ ಇರೋದನ್ನು ಬ್ಲೂ ಕನೆಕ್ಟ್ ಮಾಡಿದ್ದೆ. ಬಲ್ಬನ್ನು ನೋಡ್ಬೋದು ನೀವು, ಇದು 12 ವೋಲ್ಟ್ ಆಗಿರುತ್ತೆ. ಹಾಗೆ ನಾವಿಲ್ಲಿ ಸಿಂಗಲ್ ಕಲರ್ ಇರುವಂಥ ಎಲ್ಲ ಪಿಕ್ಸೆಲ್ಗೆ ನಾವು ಟೈ ಹಾಕಿ ಕರೆಕ್ಟಾಗಿ ಸೆಗ್ಮೆಂಟಲ್ಲೇ ಸೆಟ್ ಮಾಡ್ತೀವಿ. ಹಾಗೆ ಇಂಥ ರಾ ಮಟೀರಿಯಲ್ಗಳು ನಮಗೆಲ್ಲ ಇಲ್ಲಿ ನಿಯರ್ ಇರುವಂಥ ಹುಬ್ಳಿ, ಮಂಗಳೂರು, ಮುಂಬೈ ಇರ್ಬೋದು, ಹಾಗೆ ಬೆಂಗಳೂರು ಇರ್ಬೋದು, ಇಲ್ಲೆಲ್ಲ ರಾ ಮಟೀರಿಯಲ್ ಸಿಗುತ್ತೆ. ಹಾಗೆ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೆ ಇದನ್ನು ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಇವಾಗ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಹಾಗೆ ನಾವು ಇಲ್ಲಿ 2 ವೈರನ್ನು ಎಳ್ಕೋಗ್ತೀವಿ. ಇದು ಪಾಸಿಟಿವ್ ಆಗಿದೆ, ನೆಗೆಟಿವ್ ಆಗಿರುತ್ತೆ. ಇದು SMP ಅಂದಿದೆ 12 ವೋಲ್ಟ್. ಹಾಗೆ ನಾವು ಒಂದೊಂದು ಲೈಟಿಂಗ್ನು ಈ ಥರ ಎಳ್ಕೋಗ್ತೀವಿ. ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲೊಂದು ಬಲ್ಪ್, ಟೋಟಲ್ 5 ಬಲ್ಪ್ ಇದೆ ಇದರಲ್ಲಿ. ಇದೇ ಥರ ಯಾವ ಕಲರ್ ಬೇಕಾದ್ರೆ ನೀವು ಕೊಡ್ಬೋದು. ಇಲ್ಲೊಂದು ಬಲ್ಪ್ ಇರುತ್ತೆ, ಇಲ್ಲ ಹೀಗೆ ಬಲ್ಪ್ ಇರುತ್ತಲ್ಲ. ಸೊ ಇದೇ ಥರ ನಾವು ಕನೆಕ್ಟ್ ಮಾಡ್ಕೊತ ಹೋಗ್ತೀವಿ. ನಾವಿಲ್ಲಿ ಆಂಪಿಯರ್ ಹೆಂಗಿರುತ್ತೆ ಅಂತ ಹೇಳಿದ್ರೆ 2 ಆಂಪಿಯರ್ಗೆ ನಾವು ಇಲ್ಲಿ ಸಿಂಗಲ್ ಸ್ಟ್ಯಾಂಡ್ ಆದರೆ 100 ಬಲ್ಬ್ ಕೊಡ್ಬೋದು. ಅದೇ 5 ಆಂಪಿಯರ್ ಆದರೆ 200 ಕೊಡ್ಬೋದು. ಇದು ಮ್ಯಾಕ್ಸಿಮಮ್. ಹಾಗೆ ನಿಮ್ಗೆ ಇಲ್ಲಿ 10 ಆಂಪಿಯರ್, 20 ಆಂಪಿಯರ್, 15 ಆಂಪಿಯರ್, 33.3 ಆಂಪಿಯರ್, ಹಾಗೆ ನಿಮ್ಗೆ 100 ಆಂಪಿಯರ್ ಇದು SMP ಬೇಸ್ ಮೇಲೆ ಇರುತ್ತೆ. SMPSಲ್ಲಿ ಇರುತ್ತೆ, ಇದು ಸಿಗುತ್ತೆ. ಹಾಗೆ ನಿಮಗೆ ಇದರಲ್ಲಿ ಒಂದು ಅನುಕೂಲ ಏನಂದರೆ ನಾವು ಎಷ್ಟೇ ಬಲ್ಬ್ ಕೊಟ್ಟರು ಬ್ಲಿಂಕ್ ಹೊಡೆಯಲ್ಲ. ಅಂದರೆ ಬ್ರೈಟ್ನೆಸ್ ಏನಿದೆ ಬ್ರೈಟ್ನೆಸ್ ಲೋ ಆಗುತ್ತೆ ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಏನೂ ಆಗಲ್ಲ. ಅದೇ ನೀವು ಮಲ್ಟಿ ಕಲರ್ ಅಂದರೆ RGBಯಲ್ಲಿ ನೋಡೋಕೆ ಹೋದರೆ ವೋಲ್ಟೇಜ್ 5 ಇರುತ್ತೆ. ಅದು ವೋಲ್ಟೇಜ್ 5 ಇರುತ್ತೆ. ಎಲ್ಲಾದರೂ ನಿಮಗೆ 4.5 ಅಥವಾ 4 ವೋಲ್ಟ್ ಅಂದರೆ ವಯರ್ ನೀವು ದೂರ ತಗೊಂಡು ಹೋದರೆ 4 ವೋಲ್ಟ್ ಸಿಕ್ಕಿದ್ರೆ ನಿಮಗೆ ಅಲ್ಲಿ ಕಂಟ್ರೋಲರಲ್ಲಿ ಕರೆಕ್ಟಾಗಿ ವರ್ಕ್ ನಡೆಯಲ್ಲ. ಅಂತ ಹೇಳಿದ್ರೆ ಅದು IC ಇರುತ್ತಲ್ಲ, ಸೊ ICಯಲ್ಲಿ ನಿಮಗೆ ವೋಲ್ಟೇಜ್ ಡೌನ್ ಆಗಿಬಿಟ್ಟಿದ್ರೆ ಕರೆಕ್ಟಾಗಿ ಅದು ಪ್ರಾಪರಾಗಿ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ವೋಲ್ಟೇಜ್ ಕರೆಕ್ಟಾಗಿ ಕಾನ್ಸ್ಟೆಂಟ್ ಇರಬೇಕಂದ್ರೆ 5 ವೋಲ್ಟ್ ಅಂದರೆ ಒಂದು 2 ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ಬೋದು, ಅಂದರೆ 0.2 ವೋಲ್ಟೇಜ್ ಹೆಚ್ಚು ಕಡಿಮೆ ಆಗ್ಬೋದು. ಇದರಲ್ಲಿ ಹಾಗಲ್ಲ. 12 ವೋಲ್ಟೇಜಲ್ಲಿ ನಿಮಗೆ 11 ವೋಲ್ಟೇಜ್ ಸಿಕ್ಕರು ಇಲ್ಲ 10 ವೋಲ್ಟೇಜ್ ಸಿಕ್ಕರು ಬಲ್ಬ್ ಬ್ರೈಟ್ನೆಸ್ ಸ್ವಲ್ಪ ಲೋ ಆಗುತ್ತೆ ಬಿಟ್ಟರೆ ಏನು ವರ್ಕ್ ಆಗೋಲ್ಲ. ಅಂಥ ಪ್ರಾಬ್ಲಮ್ ಏನೂ ಆಗೋಲ್ಲ. ಇದೊಂದು ಸಖತ್ ಒಂದು ಅಡ್ವಾಂಟೇಜಸ್ ಇದು. ಸೊ ಇದು ನೋಡಿದ್ರಲ್ಲ, ಸಿಂಪಲಾಗಿ ಇಲ್ಲಿ ನಾವು ಇಲ್ಲಿ SMP ಕೊಡ್ತೀವಿ. ಇದಕ್ಕೆ ಪಾಸಿಟಿವ್ ನೆಗೆಟಿವ್. ಹಾಗೆ ಇಲ್ಲಿ ವಯರ್ ಎಳ್ಕೋಬೋದು. ಇದು ಪ್ಯಾರಲ್ ಆಗಿ ಒಂದೊಂದು ಲೈಟಿಂಗ್ ಕನೆಕ್ಟ್ ಮಾಡ್ಕೊತ ಹೋಗೋದು. ಎಷ್ಟು ಲಾಂಗ್ ಬೇಕಾದ್ರೆ ಎಳ್ಕೊಳ್ಬೋದು. ಇಲ್ಲಿ ನೀವು ಈ ಥರನೂ ಎಳ್ಕೊಳ್ಬೋದು. ಯಾವ ಥರ ಅಂತ ಹೇಳಿದ್ರೆ ಡಿಸೈನ್ ನಿಮ್ಗೆ ಯಾವ ಥರ ಇವಾಗ ಇಲ್ಲೊಂದು 2 ಬಲ್ಪ್ ಕೊಟ್ಟಿದ್ರೆ ಹಾಗೆ ಇಲ್ಲಿ 3 ಬಲ್ಪ್ ಕೊಡೋದು, ಇಲ್ಲ ಇಲ್ಲಿ 4 ಬಲ್ಪ್ ಕೊಡೋದು, ಅಥವಾ ಇಲ್ಲಿ 5 ಬಲ್ಪ್ ಕೊಡೋದು, ಇಲ್ಲಿ 4 ಬಲ್ಪ್ ಕೊಡೋದು, ಹಾಗೆ ಇಲ್ಲಿ 3 ಬಲ್ಪ್ ಕೊಡೋದು, ಹಾಗೆ ಇಲ್ಲಿ 2 ಬಲ್ಪ್, ಈ ಥರನೂ ಕೊಡ್ಬೋದು. ಈ ಥರ ಡಿಸೈನ್ ಬರುತ್ತೆ. ಹೀಗೆ ಮಾಡ್ಕೊತ ಹೋಗ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ. ಇದು ಏನಕ್ಕಂದರೆ ಇದು ಮೆಜರ್ಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ರಿಸ್ಕಿ ಆಗುತ್ತೆ. ಸೊ ಅದಕ್ಕೆ ನಾವು ಮಾಡಿ ಅಂತ ಹೇಳಲ್ಲ, ಆದರೂ ಇದು ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ಇದಿಷ್ಟನ್ನೇ ಒಂದು ಕಲರ್ ಕೊಡ್ಬೋದು, ಬೇರೆ ಕಲರ್ ಇದನ್ನು ವೈಟ್ ಕೊಟ್ಬಿಟ್ಟಿದ್ರೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ. ಸೊ ಇದರಲ್ಲಿ ಯಾವ ಥರ ಡಿಸೈನ್ ನೀವು ಇಷ್ಟ ಇರೋ ಥರ ಮಾಡ್ಬೋದು. ಓಕೆ, ಹಾಗೆ ನಿಮಗೆ ಈ ಥರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ ತುಂಬ ಜನ ಈ ಶಾಮಿಯಾನ ಕೆಲವೊಂದು ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ಸೊ ನನಗೂ ಟೈಮ್ ಇಲ್ಲ. ಫ್ರೀ ಆದಾಗ ನಾನು ಒಳ್ಳೆ ವಿಡಿಯೋ ಮಾಡ್ತೀನಿ ಕನ್ಫರ್ಮ್ ಆಗಿ.
ಸೊ ಇನ್ನೂ ತುಂಬ ಕಡೆಗೆಲ್ಲ ಹೋಗೋದಿದೆ ಲೈಟಿಂಗ್ ಲೋ ರೇಟಲ್ಲಿ ಎಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಬೆಸ್ಟು ಅನಿಸುತ್ತೆ. ಸೊ ಅಂಥ ಎಲ್ಲ ಜಾಗನ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.